ದೆಹಲಿ ಸ್ಫೋಟ ಮಾಸುವ ಮುನ್ನವೇ ಬಾಂಬ್ ಬೆದರಿಕೆಯನ್ನು ಹಾಕಲಾಗಿದೆ. ದೆಹಲಿಯ 4 ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆಯನ್ನು ಒಡ್ಡಲಾಗಿದೆ. ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ ಬೆದರಿಕೆ ಹಾಕಲಾಗಿದೆ. ದ್ವಾರಕಾ, ರೋಹಿಣಿ, ಸಾಕೇತ್ ಕೋರ್ಟ್ಗೂ ಥ್ರೆಟ್ ಮಾಡಲಾಗಿದೆ. ದೆಹಲಿಯ ಕೋರ್ಟ್ ಹಾಗೆ ಶಾಲೆಗಳಿಗೆ ಬಾಂಬ್ ಬೆದರಿಕೆಯನ್ನು ಒಡ್ಡಲಾಗಿದೆ. ನವದೆಹಲಿಯ 2 ಶಾಲೆಗಳಿಗೆ ಬಾಂಬ್ ಬೆದರಿಕೆಯನ್ನು ಹಾಕಲಾಗಿದೆ. ಇನ್ನು ಇಮೇಲ್ ಮೂಲಕವಾಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯನ್ನು ಒಡ್ಡಿದ್ದು ದೆಹಲಿಯ 2 ಸಿಆರ್ಪಿಎಫ್ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಹಾಕಿದ್ದಾರೆ. ದ್ವಾರಕಾ, ಪ್ರಶಾಂತ್ ವಿಹಾರ್ನಲ್ಲಿ ಶಾಲೆಗೆ ಬೆದರಿಕೆಯನ್ನು ಹಾಕಲಾಗಿದೆ. ದೆಹಲಿ ಸ್ಫೋಟ ಮಾಸುವ ಮುನ್ನವೇ ದೊಡ್ಡ ಮಟ್ಟದಲ್ಲಿ ಬಾಂಬ್ ಬೆದರಿಕೆಯನ್ನು ಹಾಕಿರುವಂಥದ್ದು. ದೆಹಲಿಯ 4 ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆಯನ್ನು ಹಾಕಲಾಗಿದೆ. ಇಮೇಲ್ ಮೂಲಕವಾಗಿ ಬಾಂಬ್ ಬೆದರಿಕೆ ಹಾಕಿರುವುದರಿಂದಾಗಿ ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಸ್ಥಳದಲ್ಲಿ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ಗೆ ಬೆದರಿಕೆಯನ್ನು ಒಡ್ಡಿದ್ದಾರೆ. ದ್ವಾರಕಾ, ರೋಹಿಣಿ, ಸಾಕೇತ್ ಕೋರ್ಟ್ಗೂ ಥ್ರೆಟ್ ಮಾಡಲಾಗಿದೆ. ದೆಹಲಿಯ ಕೋರ್ಟ್ ಹಾಗೆ ಶಾಲೆಗಳಿಗೆ ಬಾಂಬ್ ಬೆದರಿಕೆಯನ್ನು ಒಡ್ಡಿರುವುದರಿಂದಾಗಿ ಸ್ಥಳಕ್ಕೀಗಾಗಲೇ ಹೆಚ್ಚಿನ ಪೊಲೀಸರ ಸಂಖ್ಯೆ ತೆರಳಿ ಸ್ಥಳ ಪರಿಶೀಲನೆಯನ್ನು ಕೂಡ ನಡೆಸಲಾಗ್ತಾ ಇದೆ. ನವದೆಹಲಿಯ 2 ಶಾಲೆಗಳಿಗೆ ಬಾಂಬ್ ಬೆದರಿಕೆಯನ್ನು ಹಾಕಿದ್ದಾರೆ. ಇಮೇಲ್ ಮೂಲಕವಾಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಬಾಂಬ್ ಬೆದರಿಕೆ ಬೆನ್ನಲ್ಲೇ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದು ಶಾಲೆ, ಕೋರ್ಟ್ ಬಳಿ ಡ್ರೋನ್ ಹಾರಿಸಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಪೊಲೀಸರಿಂದ ಪರಿಶೀಲನೆ ನಡೀತಾ ಇದೆ. ಇನ್ನು ಇಮೇಲ್ ಮೂಲಕವಾಗಿ ಬಾಂಬ್ ಬೆದರಿಕೆ ಬಂದಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದಾರೆ. ಸ್ಥಳ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಪ್ರಾಥಮಿಕವಾಗಿ ಈಗ ಡ್ರೋನ್ಗಳನ್ನು ಹಾರಿಸೋದ್ರ ಮೂಲಕ ಏನಾದರೂ ಸುಳಿವುಗಳೇನಾದರೂ ಸಿಗಬಹುದಾ? ಇದು ನಿಜವಾಗ್ಲೂ ಕೂಡ ಇಮೇಲ್ ಮೂಲಕವಾಗಿ ಬಂದಿರುವಂಥ ಕೇವಲ ಥ್ರೆಟ್ ಅಷ್ಟೇ ಆಗಿದೆಯಾ ಅಥವಾ ನಿಜಕ್ಕೂ ಅಲ್ಲಿ ಬಾಂಬ್ ಏನಾದ್ರು ಹಾಕಿ ಬಿಡ್ತಾರಾ ಅನ್ನುವಂಥ ಆತಂಕಗಳಿರೋದ್ರಿಂದಾಗಿ ಸ್ಥಳ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಈಗ ಸ್ಥಳದಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದು ಶಾಲಾ ಮಕ್ಕಳನ್ನ ಪೋಷಕರೊಟ್ಟಿಗೆ ಮನೆಗೆ ವಾಪಸ್ ಕಳಿಸುವಂತಹ ಕೆಲಸಕ್ಕೂ ಕೂಡ ನಿರತರಾಗಿದ್ದಾರೆ ಅಂತ ಕಾಣ್ತಾ ಇದೆ. ಮೇಲ್ನೋಟಕ್ಕೆ ಕಾಣ್ತಾ ಇದ್ದಂತೆ ಡ್ರೋನ್ ಅನ್ನ ಹಾರಿಸಲಾಗ್ತಾ ಇದೆ. ಡ್ರೋನ್ ಹಾರಿಸಿ ಇಂಚಿಂಚು ಜಾಲಾಡಲಾಗ್ತಾ ಇದೆ. ಡ್ರೋನ್ ಮೂಲಕವಾಗಿ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನಾದರೂ ಕುರುಹುಗಳೇನಾದರೂ ಸಿಗಬಹುದಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಪರಿಶೀಲನೆಗಳಾಗ್ತಾ ಇದೆ. ಇನ್ನು ಪೋಷಕರು ಏಕಾಏಕಿ ಈ ರೀತಿಯಾಗಿ ಶಾಲೆಗೆ ಬಾಂಬ್ ಹಾಕ್ತಾರೆ ಎನ್ನುವಂಥ ವಿಚಾರ ತಿಳಿತಾ ಇದ್ದಂತೆ ಆತಂಕಿತರಾಗಿದ್ರು. ಶಾಲೆಗಳಿಗೆ ಕರೆ ಮಾಡಿ ಅಲ್ಲಿ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ರು. ಜೈಷೆ ಉಗ್ರ ಸಂಘಟನೆ ಹೆಸರಿನಲ್ಲಿ ಬಾಂಬ್ ಬೆದರಿಕೆಯನ್ನ ಒಡ್ಡಲಾಗಿದೆ. ಕೋರ್ಟ್ ಹಾಗೆ ಶಾಲೆಗಳಿಗೆ ಬೆದರಿಕೆಯನ್ನ ಹಾಕಲಾಗಿದ್ದು ಇಮೇಲ್ ಜೈಷೆ ಉಗ್ರ ಸಂಘಟನೆ ಹೆಸರಿನಲ್ಲಿ ಬೆದರಿಕೆಯನ್ನ ಮಾಡಲಾಗಿದೆ. ಇಮೇಲ್ ಮಾಡಿದ್ದಾರೆ. ಆ ಇಮೇಲ್ ಅಲ್ಲಿ ಜೈಷೆ ಉಗ್ರ ಸಂಘಟನೆಯ ಮೂಲಕವಾಗಿ ಬಾಂಬ್ ಬೆದರಿಕೆಯನ್ನ ಒಡ್ಡಲಾಗಿದೆ. ಕೋರ್ಟ್ ಹಾಗೂ ಶಾಲೆಗಳಿಗೆ ಬೆದರಿಕೆಯನ್ನ ಒಡ್ಡಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ದೆಹಲಿ ಪ್ರತಿನಿಧಿ ಮಹೇಶ್. ಜೈಷೆ ಉಗ್ರ ಸಂಘಟನೆಯ ಹೆಸರಿನಲ್ಲಿ ಈಗ ಬಾಂಬ್ ಬೆದರಿಕೆ ಬಂದಿರುವಂತದ್ದು, ಕೋರ್ಟ್ ಹಾಗೆ ಸ್ಕೂಲ್ಗಳಿಗೆ ಈಗ ಬೆದರಿಕೆಯನ್ನು ಒಡ್ಡಿರೋದ್ರಿಂದಾಗಿ ಯಾವ ರೀತಿಯಲ್ಲಿ ಆತಂಕ ಹೆಚ್ಚಾಗಿದೆ, ಜೊತೆಗೆ ಶಾಲೆಯಲ್ಲಿರುವಂತಹ ಮಕ್ಕಳನ್ನ ಪೋಷಕರಿಗೆ ವಾಪಸ್ ಕಳಿಸಲಾಗ್ತಾ ಇದೆಯಾ? ಸ್ಥಳ ಪರಿಶೀಲನೆ ಹೇಗಾಗ್ತಾ ಇದೆ? ಶಕುಂತಲಾ, ಖಂಡಿತ ದೆಹಲಿ ಕಾರು ಸ್ಫೋಟ ಸಂಬಂಧಿಸಿದಂತೆ ಇದಾದಂಥ ಬಳಿಕ ಏನು ದೆಹಲಿಯಲ್ಲಿ ಏನಾಗುತ್ತೆ ಅನ್ನೋ ಭೀತಿ ಶುರುವಾಗಿರುವಂಥದ್ದು. ಪ್ರಮುಖವಾಗಿ ಇವತ್ತು ಏನು ಒಂದು 4 ಜಿಲ್ಲಾ ನ್ಯಾಯಾಲಯಗಳಿಗಾಗಿರ್ಬೋದು ಶಾಲೆಗಳಿಗೆ ಬೆದರಿಕೆ ಕರೆ ಮತ್ತು ಇಮೇಲ್ ಕೂಡ ಬಂದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸದ್ಯ ಏನು ಶಾಲೆಯಲ್ಲಿರುವಂಥ ಮಕ್ಕಳನ್ನು ಮತ್ತು ಬೇರೆ ಈ ಸಿಬ್ಬಂದಿಯನ್ನು ಹೊರಗೆ ಕಳಿಸಿ ಭದ್ರತಾ ಪಡೆಗಳು ಕೂಡ ಈಗ ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಸಾಕೇತ್ ಮತ್ತು ಇದ್ರ ಜೊತೆಗೆ ಏನು ಪಟಿಯಾಲ ಕೋರ್ಟ್ ಏನಿದೆ ಇದರ ಒಂದು ಆವರಣದಲ್ಲೂ ಕೂಡ ಭದ್ರತೆ ಪಡೆಗಳಿಂದ ಪರಿಶೀಲನೆ ನಡೀತಾ ಇದೆ. ಮತ್ತು ಕೋರ್ಟ್ ಒಳಗಡೆನೂ ಕೂಡ ಏನೆಲ್ಲ ಬಾಂಬ್ ಸ್ಕ್ವಾಡಿಂದ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡ್ತಾ ಇದೆ. ಅಂದರೆ ಈ ಒಂದು ಭೀತಿ ಸಾಕಷ್ಟು ಒಂದು ಜನರಲ್ಲಿ ಮೂಡ್ತಾ ಇರುವಂಥದ್ದು. ಯಾಕಂದರೆ ಈಗ ಏನು ಕಳೆದ ನವೆಂಬರ್ 10ರಂದು ನಡೆದಂಥ ಕಾರ್ ಸ್ಫೋಟ ಪ್ರಕರಣ ಸಂಬಂಧಿಸಿದಂತೆ ಅವತ್ತಿನಿಂದ ಕೂಡ ದೆಹಲಿಯಲ್ಲಿ ಸಾಕಷ್ಟು ಒಂದು ಬಂದೋಬಸ್ತ್ ಕೂಡ ಹೆಚ್ಚು ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದನ್ನು ಏನು ಇದೆ ಸದ್ಯ ಆ ಒಂದು ಆತಂಕದಿಂದನೇ ಬಂದಿರುವಂಥದ್ದು. ಸದ್ಯ ಜೈಷೆ ಮೊಹಮ್ಮದ್ ಏನಿದೆ ಇದರ ಒಂದು ಬೆದರಿಕೆ ಕರೆ ಬಂದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸದ್ಯ ಇವೆಲ್ಲ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಏನು ಒಂದು ಕಡೆ ಈಗ ಇಡಿ ಅಧಿಕಾರಿಗಳು ಬೇರೆ ಕಡೆ ದಾಳಿ ಕೂಡ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದ ಅದ್ರ ಜೊತೆ ಕೂಡ ತೊಡಗಿರುವಂಥದ್ದು. ಸದ್ಯ ಇದರ ಮಧ್ಯೆ ದೆಹಲಿಯ 4 ಕೋರ್ಟ್ಗಳಿಗೆ ಮತ್ತು ಶಾಲೆಗಳಿಗೆ ಬೆದರಿಕೆ ಬಂದಿರುವಂಥದ್ದು ನಿಜಕ್ಕೂ ಒಂದು ದೊಡ್ಡ ಆತಂಕನೇ ಅಂತ ಹೇಳ್ಬೋದು. ಸದ್ಯ ಭದ್ರತಾ ಪಡೆಗಳಾಗಿರ್ಬೋದು, ಪೊಲೀಸರಾಗಿರ್ಬೋದು ಮತ್ತು ಡಾಗ್ ಸ್ಕ್ವಾಡ್ ಸೇರಿದಂತೆ ಸ್ಥಳಕ್ಕೆ ಏನು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯ ಯಾವುದೇ ರೀತಿ ಆತಂಕ ಪಡುವಂಥ ಸದ್ಯದ ಮಾಹಿತಿ ಪ್ರಕಾರ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ಬಾಂಬ್ ಸ್ಕ್ವಾಡ್ ಸ್ಥಳಕ್ಕೆ ಭೇಟಿ ನೀಡೋದ್ರಿಂದ ಇಂಚಿಂಚು ಮಾಹಿತಿ ಕಲೆ ಆಗ್ತಾ ಇದ್ದಾರೆ ಮತ್ತು ಇಂಚಿಂಚು ಕೂಡ ಶೋಧ ಮಾಡ್ತಾ ಇದ್ದಾರೆ. ಆದರೂ ಕೂಡ ಹೆಚ್ಚಿನ ಭದ್ರತೆ
ನಿಯೋಜಿಸಿ ದೆಹಲಿಯ ಪ್ರಮುಖ ನಗರಗಳೆಲ್ಲ ಇರ್ಬೋದು, ಪ್ರಮುಖ ಏನು ಕೇಂದ್ರಗಳು ಏನಿದೆ ಅಷ್ಟು ಏನು ಹೆಚ್ಚಿನ ಒಂದು ಭದ್ರತೆ ನಿಯೋಜಿಸಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಏನು ಅನುಮಾನ ಬಂದಂಥ ಕಾರುಗಳಾಗಿರ್ಬೋದು, ಬೇರೆ ಬೇರೆ ಒಂದು ಏನು ಇತರ ಒಂದು ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಸದ್ಯ ಈ ಒಂದು ಘಟನೆ ನಡೆದಂಥ ಬಳಿಕ ದೆಹಲಿಯಲ್ಲಿ ಯಾವಾಗ ಏನಾಗುತ್ತೋ ಅನ್ನೋ ಭೀತಿ ನಿರಂತರವಾಗಿ ಕಾಡ್ತಾ ಇರುವಂಥದ್ದು. ಶಕುಂತಲಾ, ಧನ್ಯವಾದ ಮಹೇಶ್. ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ. ಒಟ್ಟಾರೆಯಾಗಿ ದೆಹಲಿಯಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ಸಿಆರ್ಪಿಎಫ್ನ 2 ಶಾಲೆಗಳಿಗೆ ಬೆದರಿಕೆಯನ್ನು ಒಡ್ಡಲಾಗಿದೆ. ಕೋರ್ಟ್ಗೂ ಬೆದರಿಕೆಯನ್ನು ಒಡ್ಡಿದ್ದಾರೆ. ಇಮೇಲ್ ಮೂಲಕವಾಗಿ ಬೆದರಿಕೆಯನ್ನು ಒಡ್ಡಿರುವುದರಿಂದಾಗಿ ಆತಂಕ ಹೆಚ್ಚು ಮಾಡ್ತಾ ಇದೆ.